ಎಂಎನ್ ಸ್ಟುಡಿಯೋದ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಲೆ, ಸಾಹಿತ್ಯ, ಸಂಗೀತ, ಸಿನಿಮಾ ರಂಗ ಇರ್ಬೋದು, ಸಮಾಜ ಸೇವೆ, ವೈದ್ಯಕೀಯ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಸಾಧಕರನ್ನ ಪರಿಚಯ ಮಾಡುವ ಮೂಲಕ ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಕೋರ್ತಾ ವೀಕ್ಷಕರೇ, ಎಂಎನ್ ಸ್ಟುಡಿಯೋದ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ವೈದ್ಯಕೀಯ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶಿವಪ್ರಸಾದ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳ್ತಾರೆ, ಒಂದು ಮನುಷ್ಯನ ಮೆಟಬಾಲಿಸಮ್ ಒಬ್ಬರು ಮನುಷ್ಯ ಬೇರೆ ಬೇರೆ ಇರ್ತದೆ. ನೀವು ಹೇಗೆ ತ್ರಿದೋಷ ಹೇಳಿದ್ರಿ, 3 ದೋಷಗಳು ಅಂತ, ಅದೇ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ಹೇಳ್ತಾರಲ್ಲ, ಅದು ಮನುಷ್ಯನ ಹುಟ್ಟಿನಲ್ಲೇ ಇರ್ತದೆ. ಅದು ವೇರಿಯೇಷನ್ ಆದಾಗ ರೋಗಗಳು ಬರ್ತದೆ ಅಂತ ನೀವು ಹೇಳುದು. ಡಾಕ್ಟರ್, ಈ ವೈದ್ಯಕೀಯ ಜೊತೆಗೆ ಸಂಶೋಧನೆ ಅಂತ ಹೇಳಿದ್ರಿ. ಸಂಶೋಧನೆಯಲ್ಲಿ ಈಗ ನಡೀತಕ್ಕಂತ ವಿಶೇಷತೆಗಳೇನು ಹೋಮಿಯೋಪತಿಯಲ್ಲಿ? ಈಗ ಹೋಮಿಯೋಪತಿಯಲ್ಲಿ ಈಗ ನಾವು ಕೊಡುವಂತಹ ಔಷಧಿಗಳಲ್ಲೂ ಇದು 3 ಈಗ ಸಸ್ಯಜನ್ಯ, ಪ್ರಾಣಿಜನ್ಯ, ಖನಿಜನ್ಯ ಇರ್ತದೆ. ಈಗ 3 ಮತ್ತೆ ಕೆಲವೊಮ್ಮೆ ನಾವು ರೋಗ ಅಂಶಗಳಿಂದಲೂ ನಾವು ಔಷಧಿಗಳನ್ನು ಮಾಡ್ತೇವೆ. ನಾವು ನೋಸೋಟ್ ಸಾರ್ಕೋಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿಯಾಗಿ ಎಲ್ಲ ಮೂಲಗಳಿಂದಲೂ ಹೋಮಿಯೋಪತಿ ಔಷಧಿಗಳು ಬರ್ತದೆ. ಆದರೆ ಹೋಮಿಯೋಪತಿ ಔಷಧಿಗಳ ವಿಶೇಷ ಅಂತ ಏನೆಂದರೆ, ಅವುಗಳು ಯಾವುದೇ ವಸ್ತುಗಳು ಫಿಸಿಕಲ್ ಫಾರ್ಮಲ್ಲಿ ಇರುವುದಿಲ್ಲ, ಮೆಟೀರಿಯಲಿಸ್ಟಿಕ್ ಫಾರ್ಮಲ್ಲಿ ಇರುವುದಿಲ್ಲ. ಅವುಗಳು ನಾವು ಡೈನಾಮಿಸಮ್ ಅಂತ ಹೇಳಿದ್ರೆ, ಡೈನಾಮಿಸಮ್ ಅಂತ ಹೇಳಿದ್ರೆ ಅವುಗಳು ಪುಟಗೊಳಿಸಿಕೊಂಡಂತಹ ಒಂದು ಕ್ವಾಂಟಿಟಿಲಿ ಇರುವಂಥದ್ದು. ಅದನ್ನು ಇನ್ನೂ ಸಹ ಸಿಂಪಲ್ ಆಗಿ ಹೇಳದಿದ್ರೆ ಅದನ್ನು ನಾವು ಡೈಲ್ಯೂಷನ್ಸ್ ಅಂತ ಕೆಲವರು ಹೇಳ್ತಾರೆ. ಡೈಲ್ಯೂಷನ್ ಅಂತ ಹೇಳಿದ್ರೆ ನೀವು ರಿಪೀಟ್ ಒಂದು ಪೋರ್ಷನ್ ತಕೊಂಡು ಅದಕ್ಕೆ ಒಂದು 10 ಪೋರ್ಷನ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ತೆಗೆಯೋದು, ಅದನ್ನು ಪ್ರೋಗ್ರೆಸಿವ್ ನಾವು ಡೈಲ್ಯೂಷನ್ಸ್ ಹೇಳ್ತೀವಿ. ನಮ್ಮಲ್ಲಿ ಹಾಗೆಲ್ಲ. ಅದೇ ರೀತಿಯಲ್ಲಿ 1 ಪೋರ್ಷನ್ಗೆ ಅಥವಾ 9 ಪೋರ್ಷನ್ಗೆ ಒಂದು ಮೂಲ ಔಷಧಿಯ ಗುಣಗಳು ಯಾವುದು ವಸ್ತು ಇರ್ತದೆ, ಯಾವುದೇ ಆಗಿರ್ಬೋದು, ಸಸ್ಯಜನ್ಯ ಅಥವಾ ಖನಿಜಜನ್ಯ ಆಗಿರ್ಬೋದು, ಪ್ರಾಣಿಜನ್ಯ ಆಗಿರ್ಬೋದು. ಅದರ ಈಗ ನಾವು ವಿಷವನ್ನು ಹೋಮಿಯೋಪತಿಯಲ್ಲಿ ವಿಷಗಳು ನಾವು ಯಾವ್ದು ಹೇಳ್ತೇವೆ, ಅಥವಾ ಖನಿಜಗಳು ಯಾವ್ದಾಗ ಆರ್ಸೆನಿಕಲ್ ಆಗಲಿ, ಗೋಲ್ಡ್ ಆಗಲಿ, ಅದನ್ನು ನಾವು ಹೋಮಿಯೋಪತಿಯಲ್ಲಿ ಯೂಸ್ ಮಾಡ್ತೇವೆ. ಕೆಮಿಕಲ್ ಅಂತ ಹೇಳ್ತಾರೆ, ಕೆಮಿಕಲ್ಸ್ ಅದೇ ಅವುಗಳನ್ನು ನಾವು ಯೂಸ್ ಮಾಡ್ತೇವೆ. ಬಟ್ ಅವುಗಳು ಕೆಮಿಕಲ್ ಫಾರ್ಮಲ್ಲಿ ಇರುವುದಿಲ್ಲ. ಅವುಗಳನ್ನು ನಾವು ಶುಗರ್ ಆಫ್ ಮಿಲ್ಕ್ ಅಂತ ನೈಸರ್ಗಿಕ, ಅವುಗಳನ್ನು ನಾವು ಮಿಕ್ಸ್ ಮಾಡಿ ಅವುಗಳಿಗೆ ನಾವು ರೊಟೇಷನ್ ಕೊಡ್ತೇವೆ. ಅದಕ್ಕೆ ಟ್ರೈಚುರೇಷನ್ ಅಂತ ಹೇಳ್ತೇವೆ ನಾವು. ಆ ಟ್ರೈಚುರೇಷನ್ ಕೊಡುವಾಗ ಆ ಮೂಲಭೂತ ಯಾವ್ದು ಔಷಧಿಯ ವಸ್ತು ಇದೆ ಅದರ ಶಕ್ತಿ ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಇದಕ್ಕೆ ನಾವು ಡೈನಾಮಿಸಮ್ ಅಂತ ಹೇಳುದು. ಅದರಿಂದಾಗಿ ಇದೊಂದು ಹೋಮಿಯೋಪತಿಯ ಕಾನ್ಸೆಪ್ಟ್ ವೈಜ್ಞಾನಿಕ ರಂಗದಲ್ಲಿ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಆದ್ರೆ ಅದರ ಪವರ್ ಅದಕ್ಕೆ ಟ್ರಾನ್ಸ್ಫರ್ ಆದಾಗ, ಅದನ್ನು ಔಷಧಿ ಕೊಟ್ಟಾಗ ಅದು ಆಕ್ಷನ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಈಗ ಪೊಟೆನ್ಸಿಸ್ ಹೇಳ್ತೇವೆ 6C, 30C, 200C ಅಂತಂದ್ರೆ 100ನೇ ಅಂಶದಲ್ಲಿ ಅದರಲ್ಲಿ 6ನೇದು ಇರೋದು. ಅಂದ್ರೆ ಇಟ್ ಈಸ್ ಎ 6/100 ಅಂತ ಬರ್ತದೆ. 1/100 into 6 ಪೋರ್ಷನ್ಸ್ ಡೈಲ್ಯೂಷನ್ ಆಗಿರ್ತದೆ. ಅಂದ್ರೆ ಅದರದ್ದು ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಮೆಟೀರಿಯಲ್ ಡೋಸ್ ಕಮ್ಮಿ ಆಗಿ ಅದರ ಡೈನಾಮಿಕ್ ಆಕ್ಷನ್ ಜಾಸ್ತಿ ಆಗುವಂಥದ್ದು. ಅದರಿಂದಾಗಿ ನಾವು ಹೆಚ್ಚಾಗಿ ವೈಜ್ಞಾನಿಕವಾಗಿ ಹೋಮಿಯೋಪತಿಯನ್ನು ಸ್ವಲ್ಪ ಜನರು ಅಕ್ಸೆಪ್ಟ್ ಮಾಡಿ ಕಷ್ಟ ಆಗ್ತದೆ ವೈಜ್ಞಾನಿಕ. ಬಟ್ ಇದರಲ್ಲಿ ಆಕ್ಷನ್ಸ್ ಇರೋದ್ರಿಂದ, ಇದರ ಒಂದು ಪರಿಣಾಮ ಇರೋದ್ರಿಂದ ಜನರು ಅಕ್ಸೆಪ್ಟ್ ಮಾಡಿದ್ದಾರೆ. ಅದರಿಂದಾಗಿ ನಾವು ಕೊಟ್ಟಂತ ಯಾವುದೇ ಔಷಧಿಗಳಲ್ಲಿ ಕಾಯಿಲೆಗೆ ಒಬ್ಬ ವ್ಯಕ್ತಿಗೆ ಗುಣಲಕ್ಷಣಗಳನ್ನು ಹೊಂದಿಕೊಂಡು ನಾವು ಕೊಟ್ಟಂತ ಔಷಧಿ ಅದು ಒಳ್ಳೆ ರೀತಿಯಲ್ಲಿ ಅವರಿಗೆ ಪರಿಣಾಮ ಕೊಟ್ಟದ್ರಿಂದ ಕಾಯಿಲೆ ಗುಣ ಆಗ್ತದೆ. ಇದು ನಮ್ಮಲ್ಲಿ. ಸೊ ಪ್ರೂವ್ ಮಾಡ್ಲಿಕ್ಕೆ ಆಗಿನ ಕಾಲದಲ್ಲಿ ಆಗ್ಲಿಲ್ಲ. ಈಗ ಜನರು ಏನ್ ಮಾಡ್ತಾರೆ, ಹೋಮಿಯೋಪತಿ ತಗೊಂಡ್ರು. ಮುಂಚೆ ಅದನ್ನು ಔಷಧಿಯ ಸಂಹತಿಯ ಪುಸ್ತಕಗಳನ್ನು ಓದಿದ್ರೆ, ಮೆಟೀರಿಯಲ್ ಓದಿದ್ರೆ ಸುಲಭವಾಗಿ ಆ ಸಿಂಪ್ಟಮ್ಸ್ ಅನ್ನು ಗುರುತಿಸಿ ಕೊಡ್ತಿದ್ರು. ಆದ್ರೆ ಅದರಲ್ಲಿ ಕೆಲವೊಮ್ಮೆ ಅದು ತಾಗಬಹುದು, ಕೆಲವೊಮ್ಮೆ ಅದು ತಾಗದಿರ್ಬೋದು. ಬಟ್ ಹಾಗೆಲ್ಲ ಈಗ ವೈದ್ಯಕೀಯ ಕಾಲೇಜ್ ಆದ ಮೇಲೆ ನಾವು ಅದಕ್ಕೆ ಸೂಕ್ತವಾದಂತಹ ಗೈಡ್ಲೈನ್ಸ್ ಹಾಕಿದ್ದೇವೆ. ಅದನ್ನ ಪೂರಕವಾಗಿ ಕೊಡ್ಬೇಕು ನಾವು ಔಷಧಿಗಳನ್ನು. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಸಂಶೋಧನೆ ಅದಕ್ಕೋಸ್ಕರ ಬಹಳ ಒತ್ತು ಕೊಡ್ತಾ ಇದ್ದೇವೆ. ಆ ಸಂಶೋಧನೆಯ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಇದು ಯಾವ ರೀತಿಯಲ್ಲಿ ಆಕ್ಷನ್ ಕೊಡ್ತಾ ಇದೆ ಅಂತ ಹೇಳಿ. ಈಗ ನಿಮ್ಗೆ ಗೊತ್ತಿದೆ, ಒಂದು ಕೆಮಿಕಲ್ ಹೋಗುವಾಗ, ಒಂದು ಔಷಧಿಯ ವಸ್ತು ಹೋಗುವಾಗ ಫಾರ್ಮಸಿಯಲ್ಲಿ ಅದಕ್ಕೆ ಇಷ್ಟು ನಿರ್ದಿಷ್ಟವಾದಂತ ಒಂದು ಆಕ್ಷನ್ಸ್ ಇದೆ. ಅದನ್ನು ನಾವು ಈಗ ಎಲ್ಲರಿಗೂ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಫಾರ್ಮಸಿ ಡಿಪಾರ್ಟ್ಮೆಂಟ್ ನಲ್ಲಿ, ರಿಸರ್ಚ್ ನಲ್ಲಿ ಅದು ಕರೆಕ್ಟ್ ಆಗಿ ಗೊತ್ತಿದೆ. ಇದು ಔಷಧಿಯಿಂದ ಇದು ಆಕ್ಷನ್, ಇದು ರಿಯಾಕ್ಷನ್, ಇದರದ್ದು ಅಡ್ವರ್ಸ್ ಇಫೆಕ್ಟ್, ಇದರದ್ದು ರಿಸಲ್ಟ್ ಅಂತ ಬರ್ತದೆ. ಡೆಫಿನೆಟ್ ಇದು ಔಷಧಿ ಕೊಟ್ಟರೆ ಇದು ಡೆಫಿನೆಟ್ ಆಗ್ತದೆ, ಅದರೊಟ್ಟಿಗೆ ಇದು ತೊಂದರೆ ಬರ್ತದೆ. ಸೊ ಆ ತೊಂದರೆಗೋಸ್ಕರ ನಾವು ಅದಕ್ಕೆ ಪರಿಹಾರಕ್ಕೆ ಸಹ ಬಿಟ್ಟಿದ್ದೇವೆ. ಈಗ ನಾವು ಪೇನ್ ಕಿಲ್ಲರ್ ಕೊಡುವಾಗ ಅದಕ್ಕೆ ನಾವು ಆಂಟಾಸಿಡ್ ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ, ಅಥವಾ ಯಾವುದೇ ಆಂಟಿಬಯೋಟಿಕ್ ಕೊಡುವಾಗ ಅದಕ್ಕೆ ಆಂಟಾಸಿಡ್ ಕೊಡ್ತಾರೆ. ಯಾಕಂದ್ರೆ ಆಸಿಡಿಟಿ ಬರ್ತದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಅದು ಅಪ್ರೂವ್ಡ್ ಸೈನ್ಸ್. ಅದನ್ನು ನಾವು ಯಾರು ಅಲ್ಲಗೆಳೆಯುವಂಗಿಲ್ಲ. ದಟ್ಸ್ ವೈ ಅಲೋಪತಿ ಈಸ್ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಗೊತ್ತಿದೆ. ಈಗ ನಾನು ಹೇಳ್ತಾ ಇರುವಾಗಲೂ ಹೋಮಿಯೋಪತಿಯ ಬಗ್ಗೆ ಈ ವಿಷಯಗಳು ಹೇಳ್ತಾ ಇರುವಾಗಲೂ ನಿಮಗೂ ಸಂಶಯಗಳು ಬರ್ಬೋದು. ನಿಮಗೂ ಅಂದ್ರೆ ಇದನ್ನು ಯಾವ ರೀತಿಯಾದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡುವಂತ ಒಂದು ಅಭಿಪ್ರಾಯ ಬರ್ಬೋದು. ಆದ್ರೆ ಇದಕ್ಕೋಸ್ಕರ ನಾವು ನಮ್ಮ ಲೆವೆಲ್ನ, ನಮ್ಮ ಹೋಮಿಯೋಪತಿಯ ವರ್ತನದಲ್ಲಿ ನಮ್ಮೊಳಗೆ ಇದರ ಬಗ್ಗೆ ಈಗ ಒಳ್ಳೆಯ ಒಂದು ಕೆಲಸ ನಡೀತಾ ಇದೆ.
ಇದಕ್ಕೆ ನಾವು ಹಾರ್ಮೋಸಿಸ್ ಥಿಯರಿ ಹೇಳ್ಬೋದು, ಅಂದ್ರೆ ವಾಟರ್ ಮಾಲಿಕ್ಯುಲರ್ ಥಿಯರಿ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಈಗ ನಮ್ದು ಮದ್ದು ಇನ್ನೊಂದು ರೀತಿಯಲ್ಲಿ ನಾವು ಕೊಡುವಾಗ ಈ ಟ್ರೈಚುರೇಷನ್ ಇದೆ, ಇನ್ನೊಂದು ಸಕ್ಕಷನ್ ಅಂತ ಇದೆ. ಅಂದ್ರೆ ನಾವು ಆಲ್ಕೋಹಾಲ್ ನೊಟ್ಟಿಗೆ 1% ಮೆಡಿಸಿನ್ ಅನ್ನು 9% ಆಲ್ಕೋಹಾಲ್ ಮಿಕ್ಸ್ ಮಾಡ್ತೇವೆ, ಅಥವಾ 99% ಆಲ್ಕೋಹಾಲ್ ಮಿಕ್ಸ್ ಮಾಡ್ತೀವಿ. ಅದು ಮಿಕ್ಸ್ ಮಾಡಿದಾಗ ಡೈಲ್ಯೂಷನ್ಸ್ ಬರ್ತದೆ. ಸೊ ಆವಾಗ ಈ ಔಷಧಿಯ ಪ್ರಮಾಣ ಅದು ಆಲ್ಕೋಹಾಲಿಗೆ ಅಬ್ಸರ್ವ್ ಆಗಿ ಅದು ಔಷಧಿಯಾಗಿ ಪರಿವರ್ತನೆ ಆಗ್ತದೆ. ಸೊ ಇದು ಹೇಗೆ ಹೋಗ್ತದೆ ಅಂತ ಹೇಳುವಂಥದ್ದು ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಡಾಕ್ಟ್ರೆ, ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನಾನು ಕೇಳೋದು, ಈಗ ನೀವು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೀರಿ, ಮಾತ್ರೆ ಇರಬಹುದು, ಬೇರೆ ಬೇರೆ ರೀತಿಯ ಔಷಧಿಗಳಿರ್ಬಹುದು, ಶಸ್ತ್ರಚಿಕಿತ್ಸೆ ಕೂಡ ಇದೆಯಾ ಇದರಲ್ಲಿ? ಹೋಮಿಯೋಪತಿಯಲ್ಲಿ ಶಸ್ತ್ರಚಿಕಿತ್ಸೆ ಅಂತ ಹೇಳುವಂಥದ್ದಿಲ್ಲ. ಯಾಕಂತಂದ್ರೆ ಅದೇ ಮೂಲಭೂತವಾಗಿ ನಾವು ಹೇಳಿದ್ರು, ಈ ನಮ್ಮ ಮೂಲ ದೋಷಗಳಿಂದ ಹುಟ್ಟಿದಂತ ಕಾಯಿಲೆಗಳು, ಅಂದ್ರೆ ಮನುಷ್ಯನಲ್ಲಿ ಯಾವುದು ಚಿಹ್ನೆಗಳು ಆಗುತ್ತವೆ ಅವುಗಳು ನೈಸರ್ಗಿಕವಾಗಿ ಇದ್ದಾಗ ಮಾತ್ರ ಹೋಮಿಯೋಪತಿಯ ಒಂದು ಪರಿಣಾಮ ಇರುವಂಥದ್ದು. ವಿ ಕಾಲ್ ಇಟ್ ನ್ಯಾಚುರಲ್ ಡಿಸೀಸಸ್. ನ್ಯಾಚುರಲ್ ಡಿಸೀಸ್ ಹೋಮಿಯೋಪತಿ 100% ರಿಸಲ್ಟ್. ನ್ಯಾಚುರಲ್ ಅಂದ್ರೆ ಅವರ ದೇಹದ ಐಬುಗಳಿಂದ, ಅದೇ ಮಯಾಸಮ್ಸ್ ಗಳಿಂದ ಹುಟ್ಟಿದಂತ ಕಾಯಿಲೆಗಳಾದ್ರೆ ಅವುಗಳನ್ನು ನಾವು ನಿಧಾನವಾಗಿ, ಇದಕ್ಕೆ ನಾವು ಈಗಿನ ಕಾಲದಲ್ಲಿ ನಾವು ಅದಕ್ಕೆ ಟೈಮ್ ಡೈಮೆನ್ಷನ್ ಕೊಡ್ತೇವೆ, 3 ತಿಂಗಳು 6 ತಿಂಗಳ ಒಂದು ಶೆಡ್ಯೂಲ್ ಕೊಡ್ತೇವೆ. ಆ ಶೆಡ್ಯೂಲ್ ನಲ್ಲಿ ಗುಣ ಆಗ್ತದೆ, ಯಾಕಂದ್ರೆ ಅದು ಮೂಲ ಇದಕ್ಕೆ. ಆದ್ರೆ ಇನ್ನೊಂದು ರೀತಿಯಾಗಿ ಆಗಿನ ದಿವಸಗಳು ಹನುಮಾನ್ ಹೇಳಿದ್ದಾರೆ ನೈಸರ್ಗಿಕವಾಗಿರುತ್ತದೆ. ಕೆಲವೊಮ್ಮೆ ನಾವು ಈಗ ಆಕ್ಸಿಡೆಂಟ್ಸ್ ಆಗಲಿ ಅಥವಾ ಸಡನ್ ಆಗಿ ಅಂತ ಕಾಯಿಲೆಗಳಿಗೆ ಗೊತ್ತಿಲ್ಲದೆ ಆಗುವಂಥದ್ದು, ಆ ಕಾಯಿಲೆಗಳಿಗೆ ಹೋಮಿಯೋಪತಿಯ ತುರ್ತು ಚಿಕಿತ್ಸೆ ಆಗುದಿಲ್ಲ. ಯಾಕಂದ್ರೆ ಅವುಗಳಿಗೆ ವೈಟಲ್ ಫೋರ್ಸ್, ಜೀವಸೈನಿಕ ಶಕ್ತಿಗೆ ಆಕ್ಟ್ ಮಾಡುವಂತ ಒಂದು ಟೈಮ್ ಶೀಘ್ರವಾಗಿ ಪರಿಣಾಮಕಾರಿ ಆಗುದಿಲ್ಲ ಅಂತ. ಅದೇ ರೀತಿ ಹನುಮಾನ್ ಇನ್ನೊಂದು ಹೇಳಿದ್ದಾರೆ, ಈ ಸೂಡೋಕ್ರೋನಿಕ್ ಡಿಸೀಸ್ ಅಂತ ಹೇಳ್ತಾರೆ ಅವರು, ದೀರ್ಘವ್ಯಾಧಿಗಳೇ, ಆದ್ರೆ ಅವುಗಳು ಬರುವಂತದ್ದು ನಮ್ಮ ಜೀವನ ಶೈಲಿಯಿಂದ ಬರುವಂತ, ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ನಿದ್ರೆ ಸಮಸ್ಯೆಗಳು, ಅಥವಾ ನಮ್ದು ಕೆಲಸ ಮಾಡುವಂತ ಸ್ಥಳಗಳು, ನಾವು ಇರುವಂತಹ ಸ್ಥಳ, ಆ ವಿಷಯದಿಂದ ಬರುವಂತಹ ಕಾಯಿಲೆಗಳು ದೇಹಕ್ಕೆ ಸಂಬಂಧಪಟ್ಟದಲ್ಲ, ಅವುಗಳು ಆ ಒಂದು ವಾತಾವರಣದಲ್ಲಿ ಬರುವಂಥದ್ದು. ಸೊ ಆ ಸಂದರ್ಭದಲ್ಲೂ ಹೋಮಿಯೋಪತಿಯಲ್ಲಿ ಈ ವ್ಯಕ್ತಿಗಳನ್ನು, ಯಾರು ವ್ಯಕ್ತಿಗಳಿರುವಂತಹ ಮಯಾಸಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ತಕ್ಕವಾಗಿ ಕೊಡ್ಬೇಕು ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ಆ ಒಂದು ಅಂಶಗಳನ್ನು ನಾವು ಸರಿ ಮಾಡ್ತಾ ಹೋಗ್ಬೇಕು, ಮತ್ತೆ ಇದನ್ನು ಗುಣಪಡಿಸಬೇಕು. ಡಾಕ್ಟರ್, ಬಹಳ ಕುತೂಹಲಕಾರಿ ಸಂಗತಿಗಳನ್ನು ತಾವು ಹಂಚಿಕೊಳ್ತಾ ಇದ್ದೀರಿ. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಬೇಕಾಗಿರೋದು ಯಾವ ಕಾಯಿಲೆಗಳಿಗೆ ಈ ಹೋಮಿಯೋಪತಿ ಸೂಕ್ತವಾದ ಚಿಕಿತ್ಸೆ ಅಂತ ಹೇಳಿ. ಈಗ ಡಯಾಗ್ನೋಸ್ಟಿಕ್ ವರ್ಲ್ಡ್ ಅಲ್ಲಿ ಇರುವಾಗ, ಯಾಕಂದ್ರೆ ಈಗಿನ ಎಲ್ಲ ಜನರಿಗೆ ಗೊತ್ತಿರೋದು, ಈಗ ನಮ್ದು ಮಾಹಿತಿ ಸಂಗ್ರಹದಲ್ಲಿ ಎಲ್ಲರಿಗೂ ಗೊತ್ತಿರೋದು ಕಾಯಿಲೆಗಳ ಹೆಸರು ಗೊತ್ತಿದೆ, ಎಲ್ಲರಿಗೂ ಕಾಯಿಲೆಗಳ ಹೆಸರು ಗೊತ್ತಿದೆ. ಈಗ ಜನರು ಬರುವುದೇ ಕಾಯಿಲೆಗಳ ಹೆಸರುಗಳನ್ನು ಹಿಡಿದುಕೊಂಡು. ಸೊ ಆ ಸಂದರ್ಭದಲ್ಲಿ ನಾವು ಹೇಳುವುದಿದ್ರೆ, ಎಲರ್ಜಿಕ್ ಕಾಯಿಲೆಗಳಲ್ಲಿ, ಹೆಚ್ಚಿನ ಎಲರ್ಜಿ ಕಾಯಿಲೆಗಳಲ್ಲಿ ಹೋಮಿಯೋಪತಿ ಒಳ್ಳೆಯದಂತ ಒಂದು ಪರಿಣಾಮಕಾರಿಯಾಗಿದೆ. ಅದು ಎಲರ್ಜಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಎಲ್ಲದಕ್ಕೂ ಎಲರ್ಜಿ ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ವಸ್ತುವಿಂದ ಬರುವಂತ ಎಲರ್ಜಿ ಅಂತ ತೆಗೆದುಕೊಂಡು ಔಷಧಿಗಳು ಕೊಡ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಹೋಮಿಯೋಪತಿ ನಾವು ಹುಡುವಂತದ್ದೇ ಈ ಮಯಾಸಮ್ನ ಮೇಲೆ ಹೊಂದಿಕೊಂಡು ಆ ಎಲರ್ಜಿಗಳು ಬರುವಂತ ಒಂದು ಎಲರ್ಜಿಗಳಲ್ಲಿ ಡೆಫಿನೆಟ್ ಆಗಿ ಒಳ್ಳೆಯ ರಿಸಲ್ಟ್. ಇನ್ನೊಂದು ನಾವು ಈಗ ಮಕ್ಕಳಲ್ಲಿ ಬರುವಂತ ಯಾವುದೇ ಕಾಯಿಲೆ, ಯಾಕಂತ ಹೇಳಿದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಮಯಾಸಮ್ಸ್ ಲೋಡ್ ಕಮ್ಮಿ ಇರ್ತದೆ, ಅವ್ರು ಹುಟ್ಟಿದಾಗಲೇ ಅವರು. ಸೊ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡಾಗ, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕಂಡುಕೊಳ್ತೇವೆ ನಾವು ಇದಕ್ಕೆ ಏನೋ ಒಂದು ಕಾರಣ. ಆ ಹಂದಿನಲ್ಲಿ ಮಕ್ಕಳಲ್ಲಿ ಹೆಚ್ಚಿನ ಕಾಯಿಲೆಗಳು ಗುಣ ಆಗ್ತದೆ. ಅದೇ ಹೇಳಿದೆ. ಇನ್ನೊಂದು ಅಂತ ಹೇಳಿದ್ರೆ ಅನೈಸರ್ಗಿಕ ಅಂದ್ರೆ ಅನ್ಯಾಚುರಲ್ ಕೇಸಸ್ಗಿಲ್ಲ, ನ್ಯಾಚುರಲ್ ಆಗಿರುವಂತಹ ಯಾವುದೇ ಕಾಯಿಲೆಗಳಲ್ಲಿ ಮಕ್ಕಳಲ್ಲಿ ನಾವು ಕೊಟ್ಟಾಗ ಅವರ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತದೆ, ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆದ. ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆದ್ರೆ ಯಾವುದೇ ವಸ್ತುಗಳಿಂದ ಕಾಯಿಲೆ ಬರುದಿಲ್ಲ. Until otherwise they are forcing themselves into some problem. ಇಲ್ಲಾಂದ್ರೆ ನಮ್ಮ ದೇಹದಲ್ಲಿ ಅದಕ್ಕೆ ತಡ್ಕೊಳ್ಳುವಂತ ಶಕ್ತಿಯನ್ನು ನಾವು ಜೀವಸೈನಿಕ ಶಕ್ತಿಯನ್ನು ಹೋಮಿಯೋಪತಿ ಔಷಧಿಗಳ ಮುಖಾಂತರ ಕೊಡ್ಬೋದು. ಇನ್ನೊಂದು ಸೈಕೋಸೊಮ್ಯಾಟಿಕ್, ಈಗ ಇನ್ನೊಂದು ನಾವು ಹೇಳ್ತೇವೆ ಮನೋದೈಹಿಕ ಕಾಯಿಲೆಗಳು. ಅದರಲ್ಲಿ ಹೆಚ್ಚಾಗಿ ಬರೋದು, ಈಗ ನಾವು ಯಾವ್ದು ಸೈಕ್ಯಾಟ್ರಿ ಅಂತ ಹೇಳ್ತೇವೆ. ನಾವು ಸೈಕ್ಯಾಟ್ರಿ ಕಾಯಿಲೆಗಳಂದ್ರೆ ಒಂದು ಕಾಯಿಲೆ ಬರುವಂತದ್ದು. ಮತ್ತೆ ಸೈಕಾಲಜಿ ಅಂತ ಹೇಳಿದ್ರೆ ಬೇರೆ. ಸೈಕಾಲಜಿ ಮನಸ್ಸಿನ ಬದಲಾವಣೆಗಳು, ಮನಸ್ಸಿನ ಚಿಂತನೆಗಳ ಬದಲಾವಣೆ, ಆವಾಗ ನಮಗೆ ತೊಂದರೆ ಬರ್ತದೆ. ಈಗ ಎಂಗ್ಸೈಟಿ ಡಿಸಾರ್ಡರ್, ಓಕೆ, ಫಂಕ್ಷನಲ್ ಡಿಸಾರ್ಡರ್ಸ್ ಇದ್ರೆ ಎಂಗ್ಸೈಟಿ, ಕಾಲದ ಎಂಗ್ಸೈಟಿಯಿಂದಲೇ ಮನುಷ್ಯನಿಗೆ ಎಷ್ಟೋ ಸಮಸ್ಯೆಗಳು ಬರ್ಬೋದು. ಅಥವಾ ಸ್ಟ್ರೆಸ್ ತಕೊಂಡಾಗ, ತುಂಬಾ ಟೆನ್ಷನ್ ತಗೊಂಡು ಹೆಡೇಕ್ ಬರುವಂಥದ್ದು, ಅಥವಾ ಯಾವುದೇ ಮೈಕೈ ನೋವು ಬರುವಂಥದ್ದು, ಇದೆಲ್ಲ ಕೆಲವು ಮನಸ್ಸಿಗೆ ಸಂಬಂಧ ಕೊಟ್ಟದ್ದು. ಕಾಯಿಲೆಗಳ ಡಯಾಗ್ನೋಸಿಸ್ ತನಕ ಹೋಗುದಿಲ್ಲ ಅವುಗಳು, ಮನೋದೈಹಿಕವಾದ ಕಾಯಿಲೆಗಳು. ಈಗ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳುವಂಥದ್ದು, ಇದು ಕೂಡ ಅಷ್ಟೇ. ಅದಕ್ಕೂ ಈಗ ಔಷಧಿಗಳು ಇಲ್ಲದಾಗ ನಾವು ಮತ್ತೆ ಹೋಮಿಯೋಪತಿಯಲ್ಲಿ ಬಂದು ನಾವು ಕೊಡೋದು. ಯಾಕಂದ್ರೆ ನಾವು ಹೋಮಿಯೋಪತಿಯಲ್ಲಿ ಮನಸ್ಸಿನ ಸಿಂಪ್ಟಮ್ಸ್ಗೆ ತುಂಬಾ ನಾವು ಒತ್ತು ಕೊಡ್ತೀವಿ ನಾವು, ಸೈಕೋಸೊಮ್ಯಾಟಿಕ್ ಮಾಡಿಕೊಂಡು. ಸೊ ಅದೇ ರೀತಿಯಲ್ಲಿ ಮತ್ತೆ ಹೆಂಗಸರಲ್ಲಿ ಬರುವಂತಹ ಮುಟ್ಟು ಸಮಸ್ಯೆಗಳು, ಹಾರ್ಮೋನಲ್ ಸಿಂಪ್ಟಮ್ಸ್. ಯಾಕಂದ್ರೆ ಹಾರ್ಮೋನ್ಸ್ಗಳಿಗೆ ನಾವು ಹಾರ್ಮೋನಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಅದು ಓವರ್ಲೋಡ್ ಆದ್ರೆ ಅದರಿಂದಲೂ ಕಾಯಿಲೆಗಳು ಬರ್ತವೆ. ಅದರ ಬದಲಿಗೆ ಹೋಮಿಯೋಪತಿಯಲ್ಲಿ ನಾವು ಔಷಧಿಗಳನ್ನು ಕೊಟ್ಟಾಗ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಕಂಟ್ರೋಲ್ ಮಾಡ್ತೀವಿ. ಜೀವನ ಶೈಲಿಯ ಕಾಯಿಲೆಗಳಲ್ಲಿ ಥೈರಾಯ್ಡ್, ಲೈಫ್ ಸ್ಟೈಲ್ ಡಿಸೀಸ್, ಡಯಾಬಿಟಿಸ್ ಆಗಲಿ,
ಪ್ರೆಷರ್ ಆಗಲಿ ಯಾವುದೇ ಸಮಸ್ಯೆಗಳಿದ್ದಾಗಲೂ ಇವಾಗ ನಾವೀಗ ಮೊದಲ ಹಂತದಲ್ಲಿ ಬಂದ್ರೆ ಯಾರು ಹೋಮಿಯೋಪತಿಗೆ ಅದನ್ನು ನಾವು ಸುಲಭವಾಗಿ ಅದೇ ಇಲ್ಲಿ ಸಹ ಅಷ್ಟು ನಾವು ಮನೋದೈಹಿಕ ಕಾನ್ಸ್ಟಿಟ್ಯೂಷನ್ಸ್ ಅಂದ್ರೆ ನಾವು ಮನೋದೈಹಿಕ ಪ್ರಕೃತಿಯನ್ನು ಗುರುತಿಸಿ ಅದರ ಮೇಲೆ ಈ ಮಯಾಸಮ್ಸ್ ಬ್ಯಾಕ್ ಗ್ರೌಂಡ್ ಇದ್ರೆ ಈಗ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಈಗ ಶುಗರ್ ಬಿಪಿಯ ಹಿಸ್ಟ್ರಿ ಇದ್ದವರಾದ್ರೆ ಅಥವಾ ಯಾವುದೇ ಒಂದು ದೀರ್ಘವ್ಯಾಧಿಯ ಒಂದು ಹಿಸ್ಟ್ರಿ ಇದ್ದವರಿಗೆ ಅದರ ಮೇಲೆ ಹೊಂದಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ನಾವು ಎಷ್ಟೋ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಸಿವ್ ಕಾಯಿಲೆಗಳನ್ನು ನಾವು ಗುಣಪಡಿಸಿದ್ದೇವೆ. ಮತ್ತೆ ಅವರು ಜೀವನ ಶೈಲಿ ಹೊಂದಿಕೊಂಡು ಹೋಗ್ಬೇಕು, ಅದಕ್ಕೆ ವಿಶೇಷವಾಗಿ ಬೇರೆ ಬೇರೆ ಇದನ್ನು ಮಾಡ್ತಾ ಹೋಗ್ಬೇಕು. ಈಗ ನಾವು ಸಂಶೋಧನೆಗಳ ಮಟ್ಟಿಗೆ ಮಾತನಾಡುವಾಗ ನಾನು ಅವಾಗ ಹೇಳಿದೆ ಒಂದು ವಾಟರ್ ಮಾಲಿಕ್ಯುಲರ್ ಥಿಯರಿ ಅಂತ ಹೇಳಿದೆ, ಇನ್ನೊಂದು ನಾವು ಒಂದು ಗುರುತರವಾದಂತಹ ಒಂದು ಸಂಶೋಧನೆಯನ್ನು ನಾನು ಏನಪಯ್ಯ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜು ಮತ್ತು ಏನಪಯ್ಯ ರಿಸರ್ಚ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಅದೊಂದು ಹೊಸವಾದಂತಹ ಒಂದು ಸಂಶೋಧನೆ. ಅದೇನಂತ ಹೇಳಿದ್ರೆ ಈಗ ಹೋಮಿಯೋಪತಿ ಔಷಧಿ ಒಂದು ಔಷಧಿಯನ್ನು ಕೊಟ್ಟಾಗ ಅದರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಗುಣ ಆಗ್ತದೆ. ಇದು ಇನ್ನೊಂದು ಜನರಿಗೆ ಬಂದಂತ ದೊಡ್ಡ ಕನ್ಫ್ಯೂಷನ್. ಒಂದೇ ಔಷಧಿ ಬೇರೆ ಬೇರೆ ಕಾಯಿಲೆಗೆ, ಈಗ ಇಂಗ್ಲಿಷ್ ನಲ್ಲಿ ಒಂದು ಔಷಧಿ, ಅಲೋಪತಿಯಲ್ಲಿ ಒಂದು ಔಷಧಿಗೆ ಒಂದು ಕಾಯಿಲೆಗೆ ಇದೇ ಔಷಧಿ ಅಂತ ಹೇಳುವಂಥದ್ದು. ಹೋಮಿಯೋಪತಿಯಲ್ಲಿ ಆಗಿಲ್ಲ, ಅದೇ ಔಷಧಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಬೇರೆ ಕಾಯಿಲೆಗೆ ಬರ್ಬೋದು. ಸೊ ಅದರ ಒಂದು ಎಕ್ಸ್ಪ್ರೆಷನ್ಸ್ ಬೇರೆ ಬೇರೆ. ಅದು ನಾವು ನಮ್ಮ ಸಂಹಿತೆಯಲ್ಲೇ ಬಂದಿದೆ. ಮನಸ್ಸಿನಿಂದ ತಲೆಯಿಂದ ಹಿಡಿದು ಕಾಲಿನ ಪಾದ ತನಕ ಹೋಗುವಂತ ಸಿಂಪ್ಟಮೆಟಾಲಜಿ ಅದರಲ್ಲಿ ಬರ್ದಿದೆ. ಸೊ ಒಂದು ಕಾಯಿಲೆಗೆ ಒಂದೇ ಔಷಧಿ ಅಲ್ಲ, ಅಥವಾ ಒಂದೇ ಔಷಧಿಯಿಂದ ಒಂದೇ ಕಾಯಿಲೆಗೆ ಅಲ್ಲ ಅಂತ, ಅದನ್ನು ಬೇರೆ ಬೇರೆ ಮಿಕ್ಸ್ ಅಂಡ್ ಮ್ಯಾಚ್ ನಲ್ಲಿ ಬರ್ತದೆ. ಸೊ ಅದೇ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಹೋಮಿಯೋಮಿಕ್ಸ್ ಅಂತ ಹೇಳುವಂತ ಒಂದು ಹೋಮಿಯೋಮಿಕ್ಸ್ ಅಂದ್ರೆ ಓಮಿಕ್ ಸೈನ್ಸ್ ಈಗ ಹೊಸತಾಗಿ ನಾವು ಕಂಡುಕೊಂಡಂಥದ್ದು. ಯಾವುದೇ ವೈದ್ಯಕೀಯ ರಂಗದಲ್ಲಿ ಪ್ರೋಟೀನ್ಸ್ ಆರ್ ದ ಅಲ್ಟಿಮೇಟ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ನಾವು ಗುರುತಿಸೋದು ಅದು ಓಮಿಕ್ ಸೈನ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾವು ಹೋಮಿಯೋ ಒಂದು ಕಾನ್ಸೆಪ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿ ಈಗ ನಾವು ಅದರ ಬಗ್ಗೆ ಅಂಕಿ ಅಂಶಗಳು ಮತ್ತೆ ಅದನ್ನೆಲ್ಲ ಗುರುತಿಸಿಕೊಂಡು ಒಂದು 65 ಔಷಧಿಗಳು ಹೋಮಿಯೋಪತಿಯಲ್ಲಿ. ಈಗ ಹೋಮಿಯೋಪತಿಯಲ್ಲಿ ಔಷಧಿಗಳು 5,000ಕ್ಕಿಂತಲೂ ಜಾಸ್ತಿ ಇದೆ. ಬಹುಶಃ ಇದು ವಿಶೇಷ ಅಂತ ಅನಿಸ್ಬೋದು ನಿಮಗೆ ಕೇಳಲಿಕ್ಕೆ. ಹೋಮಿಯೋಪತಿಯಲ್ಲಿ 5,000ಕ್ಕಿಂತಲೂ ಹೆಚ್ಚಿನ ಔಷಧಿಗಳು ಇದೆ. ಇದು ಕಲಿಬ್ಲಿಕ್ಕೆ ಆಕ್ಚುಲಿ ತುಂಬಾ ಕಷ್ಟ ಸಾಧ್ಯವಾದ ಒಂದು ವೈದ್ಯಕೀಯ ಪದ್ಧತಿ. ನಾವು ಅದನ್ನು ಪ್ರತಿ ಸತ ಅಪ್ಡೇಟ್ ಆಗ್ತಾ ಇರಬೇಕು. ಅದರಲ್ಲಿ ಅಷ್ಟು ಔಷಧಿಗಳಿದೆ. ವಿಶೇಷವಾಗಿ ಪ್ರತಿಯೊಂದು ವ್ಯಕ್ತಿಗತವಾಗಿ ಕೊಡುವಂತ ಔಷಧಿಗಳಾದ್ರಿಂದ ಇವುಗಳು ಬದಲಾಗುತ್ತದೆ. ಇವುಗಳು ಪ್ರತಿ ವರ್ಷ ಹೊಸ ಆವಿಷ್ಕಾರಗಳಾದಾಗ ಬರ್ತವೆ. ಸೊ ಇದರ ಸಂಶೋಧನೆ ಮಾಡಿದಾಗ 65 ಔಷಧಿಗಳು ವ್ಯಾಲಿಡೇಟೇಷನ್ ಆಗಿದೆ, ಅಂದ್ರೆ ಅವುಗಳು ಅದರ ಬಗ್ಗೆ ದೃಢೀಕರಿಸಿದ್ದಾರೆ. ಅದರಲ್ಲಿ ಏನಾಗುತ್ತೆ, 65 ಔಷಧಿಗಳು ನಾವು 600 ಜೀನ್ಸ್ ಗಳ ಎಕ್ಸ್ಪ್ರೆಷನ್ಸ್ ಬರ್ತಾ ಇದೆ. ಜೀನ್ಸ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಈ 65 ಜೀನ್ಸ್ ಎಕ್ಸ್ಪ್ರೆಷನ್ಸ್, ಮತ್ತೆ ಅದನ್ನು 100 ಜರ್ನಲ್ಗಳಲ್ಲಿ ಅದನ್ನು ಗುರುತಿಸಿ ಇವಾಗ ನಾವು ಅದಕ್ಕೆ ನಿಮ್ಗೆ ಸೆಲ್ ಲೈನ್ ಸ್ಟಡೀಸ್, ಅನಿಮಲ್ ಸ್ಟಡೀಸ್ ಎಲ್ಲ ಆಗ್ತಾ ಇದೆ. ಸೊ ಇದೊಂದು ನಾವು ಹೊಸತಾಗಿ ಕಂಡುಕೊಂಡ ಅಂಶ. ಇದು ವೈಜ್ಞಾನಿಕ ರಂಗದಲ್ಲಿ ಅರ್ಥ ಆಗ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಾಮನ್ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಬೇಕಿರೋದು ಗುಣ ಆಗ್ಬೇಕು ಅಂತ ಕಾಯಿಲೆ, ಆದರೆ ವೈದ್ಯಕೀಯ ರಂಗದಲ್ಲಿ ಬೇಕಿದ್ದು ಅದರ ಬಗ್ಗೆ ಮಾಹಿತಿ ಬೇಕಾಡುವಂಥದ್ದು. ಅದನ್ನು ಜನರು ಎಕ್ಸೆಪ್ಟ್ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಸೊ ಬೇರೆ ಬೇರೆ ರಿಸರ್ಚ್ ಪ್ರೋಗ್ರಾಮ್ಸ್ ಮಾಡಿ ಈಗ ನಾವು ಪ್ರತಿ ಕಾಯಿಲೆಗೂ ಯಾವ ಔಷಧಿಯಿಂದ ಒಳ್ಳೆಯ ಇಫೆಕ್ಟ್ ಇದೆ ಅಂತ ಹೇಳುವಂತ ಒಂದು ಸಂಶೋಧನೆ ನಡೀತಾ ಇದೆ. ಸಂಶೋಧನೆ ನಡೆದ ಇದ್ದ ಹಾಗೇನೆ ವೈದ್ಯಕೀಯ ಕ್ಷೇತ್ರ ಹಲವಾರು ಸವಾಲುಗಳು, ಅಂದ್ರೆ ಹೊಸ ರೋಗಗಳು ಬರತಕ್ಕಂಥದ್ದು ಇರುತ್ತೆ. ಈಗ ಎಲ್ಲಾ ಒಂದು ಚಿಕಿತ್ಸೆ ಪಡ್ಕೊಂಡು ಕಟ್ಟಕಡೆಗೆ ಬರುವಂತದ್ದು ಹೋಮಿಯೋಪತಿಗೆ ಅಂತ ಒಂದು ರೋಗಿ ಅಲ್ಲಿ ನಂಗೆ ಸಮಾಧಾನ ಆಯ್ತು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟ್ರೆ? ಇದರ ಬಗ್ಗೆ ನಾನು ಹೇಳುದಿದ್ರೆ, ನಾವು ಕಡೆಗೆ ನಾವು ಕಂಡುಕೊಡುವಂತಂದ್ರೆ ಮನೋದೈಹಿಕವಾಗುವಂತಹ ಒಂದು ಅನಾಲಿಸಿಸ್. ಹೋಮಿಯೋಪತಿಯ ಮುಖ್ಯ ಅಂಶವೇದು, ಮನಸ್ಸು ಮತ್ತೆ ದೇಹವನ್ನು ನಾವು ನಿಯಂತ್ರಣ. ಸೊ ಹಾಗಾಗಿ ಪೇಷಂಟ್ಸ್ ಯಾವಾಗ ಆ ತೊಂದರೆಗಳೊಂದಿಗೆ ಎಲ್ಲಾ ಔಷಧಿ ತಕೊಂಡು ನಮ್ಮಲ್ಲಿ ಬರುವಾಗಲೂ ಅವರಿಗೆ ಕಡೆಗೆ ಬೇಕಾಗಿರುವಂತದ್ದು ಅವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಸೊ ಅರ್ಥ ಮಾಡಿಕೊಳ್ಳುವಂತ ಕೆಲಸವನ್ನು ಹೋಮಿಯೋಪತಿ ವೈದ್ಯರು ಮಾಡ್ತಾರೆ. ಯಾಕಂದ್ರೆ ಅದು ನಮ್ಮ ಸಂಹಿತೆಯಲ್ಲಿ ಬರ್ದಿದೆ, ನಮ್ಮ ಆರ್ಗನೋನಲ್ಲಿ ಬರ್ದಿದೆ, ಯಾವ ರೀತಿಯಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವನ ವಿಷಯಗಳನ್ನು ನಾವು ಅರಿತುಕೊಳ್ಬೇಕು ಅಂತ. ಸೊ ಆ ವಿಷಯಗಳನ್ನು ನಾವು ಕೇಳ್ತಾ ಹೋದಾಗ ಎಲ್ಲಿ ಅವನ ಒಂದು ಸೆನ್ಸಿಟಿವಿಟಿ, ಅವನ ಒಂದು ಸಮಸ್ಯೆಯ ಒಂದು ಇದೆ, ಅದು ಕೆಲವೊಮ್ಮೆ ಅದರಷ್ಟಕ್ಕೆ ಪರಿಹಾರನೂ ಆಗ್ತದೆ. ಯಾಕಂದ್ರೆ ನಾವು ಕೇಳ್ತಾ ಹೋದಾಗೆ ಅವರಿಗೆ ಅದರ ಬಗ್ಗೆ ಅರಿವು ಆಗ್ತದೆ. ಅರಿವಾದಾಗ ದೇಹದಲ್ಲಿರುವಂತಹ ಸಮಸ್ಯೆಗಳು ಅರಿವಾಗ್ತದೆ. ಅದರೊಟ್ಟಿಗೆ ಪೂರಕವಾಗಿ ಹೋಮಿಯೋಪತಿ ಔಷಧಿಯನ್ನು ಕೊಟ್ಟಾಗ ಗುಣ ಆಗ್ತದೆ. ಸೊ ಹಾಗಾಗಿ ಹೋಮಿಯೋಪತಿಯಾಗೆ ಜನರು ಬರುವಂತದ್ದು ಈಗ ಜಾಸ್ತಿ ಆಗಿದೆ. ಆ ರೀತಿಯಲ್ಲಿ ನಾವು ಗುಣಪಡಿಸಲಿಕ್ಕೆ ಒಂದು ನಮಗೆ ಆಧಾರ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇವಾಗ ಹೋಮಿಯೋಪತಿ ಮುಂಚಿನ ಹಾಗೆ ಟ್ರೆಡಿಷನಲ್ ಸಾಂಪ್ರದಾಯಿಕ ಬದ್ಧ ಹೋಮಿಯೋಪತಿಯಾಗಿ ಇರುವುದ ಒಟ್ಟಿಗೆ
ನಾವು ಇವಾಗ ಹೊಸತ್ತು ಕೆಲವು ಥೆರಪಿಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಏನ್ ಹೇಳ್ತೇವೆ ಅಂದ್ರೆ, ಈಗ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೇವೆ ಅಥವಾ ಕಾಂಪ್ಲಿಮೆಂಟರಿ ಥೆರಪಿ ಅಂತ. ಮುಂಚೆ ಏನಾಗ್ತಿದ್ರೆ ನಾವು ಔಷಧಿ ಕೊಡುವಾಗ ಹೋಮಿಯೋಪತಿ ಮಾಡುವಾಗ ಹೋಮಿಯೋಪತಿಯೇ ಮಾಡಬೇಕು, ಬೇರೆ ಔಷಧಿ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ವಿ. ಈಗ ಆ ರೀತಿಯಲ್ಲಿ ಇಲ್ಲ. ಈಗ ನಾವು ಹೋಮಿಯೋಪತಿ ಔಷಧಿಯ ಒಟ್ಟಿಗೆ ಈಗ ಪಕ್ಕನೆ ಎಲೋಪತಿ ಪೇಷಂಟ್ಸ್ ಬಂದಾಗ ನಾವು ಔಷಧಿಗಳ ಒಂದು ಇಫೆಕ್ಟ್ಸ್ ನೋಡ್ತೇವೆ. ನಾವು ಅದರ ಮೇಲೆ ಹೊಂದಿಕೊಂಡು ಅದಕ್ಕೆ ಪೂರಕವಾಗಿ ಹೋಮಿಯೋಪತಿ ಔಷಧಿ ಕೊಡ್ತೇವೆ. ಈಗ ನಾವು ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ನಲ್ಲಿ ಯಾವತ್ತು ಪೇಷಂಟ್ಸ್ಗಳು ಫಸ್ಟ್ ಫೇಸ್ ಅಲ್ಲಿ ಬರುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗುವಾಗ, ಡಯಾಗ್ನೋಸಿಸ್ ಆಗಿ ಟ್ರೀಟ್ಮೆಂಟ್ ಆಗುವಾಗ, ಮುಂಚಿನ ದಿವಸಗಳಲ್ಲಿ ಜನರಲ್ ಆಗಿ ಎಲ್ಲ ಡಾಕ್ಟರ್ ತಗೊಂಡು ಆಯುರ್ವೇದಕ್ಕೆ ಹೋಗ್ತಿದ್ರು, ಹೋಮಿಯೋಪತಿಗೆ ಹೋಗ್ತಿದ್ರು. ಈಗ ಹಾಗೆಲ್ಲ. ಈಗ ಒಂದು ಕ್ಯಾನ್ಸರ್ ತರದ ಗುಣಗಳು ಬಂದ ಕೂಡಲೇ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳನ್ನು ಗುರುತಿಸಿ ಅದರ ಮುಖಾಂತರ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಪೂರಕವಾದಂತಹ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಕಿಮೋ ಆಗಲಿ, ರೇಡಿಯೋ ಆಗಲಿ, ಸರ್ಜರಿ ಆಗಲಿ, ಅದನ್ನು ಮುಗಿಸ್ಕೊಳ್ತಾರೆ. ಸೊ ಅದು ಮುಗಿಸಿದಾಗ ಮತ್ತು ಅವರಿಗೆ ಸಮಸ್ಯೆಗಳಲ್ಲಿ ಪರಿಹಾರ ಇಲ್ಲದಾಗ ಆ ಸಂದರ್ಭದಲ್ಲಿ ಅವರು ಹೋಮಿಯೋಪತಿಗೆ ಬರ್ತಾರೆ. ಕೆಲವೊಮ್ಮೆ ಪ್ಯಾಲಿಯೇಟಿವ್ಗೆ ಬರುವುದಿದೆ, ಶಮನಕಾರಿ ಥೆರಪಿಗೋಸ್ಕರ. ಯಾಕಂತ ಹೇಳಿದ್ರೆ ನೋವು ಕಡಿಮೆ ಆಗುದಿಲ್ಲ ಅಥವಾ ಅವರಿಗೆ ಕಷ್ಟ, ಅದು ಆಹಾರ ತಗೊಳ್ಳೋದ್ರಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ಜೀರ್ಣಾಗ ಸಮಸ್ಯೆ ಇದೆ, ಆ ಸಂದರ್ಭಗಳಲ್ಲಿ ಬರ್ತಾರೆ. ಆ ಸಂದರ್ಭ ನಾವು ಅದಕ್ಕೆ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೇವೆ. ಅವರ ಯಾವುದು ಔಷಧಿ ಇದೆ ಎಲೋಪತಿ, ಅದರೊಟ್ಟಿಗೆ ನಾವು ಹೋಮಿಯೋಪತಿಯನ್ನು ಸೇರಿಸಿಕೊಂಡು ಕೊಡುವಂಥದ್ದು. ಇದರಲ್ಲೂ ನಮಗೆ ಒಳ್ಳೆಯ ರಿಸಲ್ಟ್ ಇದೆ. ಪೇಷಂಟ್ಗಳಿಗೆ ಒಂದು ಒಳ್ಳೆಯ ಒಂದು ಪರಿಣಾಮಕಾರಿ ಔಷಧಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಶಮನ ಮಾಡ್ಬೋದು, ಅವರಿಗೆ ಗುಣ ಮಾಡ್ಬೋದು, ಅವರಿಗೆ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ಬೋದು ಜೀವನದಲ್ಲಿ, ಅಂಥದ್ದು ನಡೀತಾ ಇದೆ. ಡಾಕ್ಟರ್ ಶಿವಪ್ರಸಾದ್ ಅವರು ಹೋಮಿಯೋಪತಿ ಕ್ಷೇತ್ರದಲ್ಲಿ ಹೆಸರಾಂತ ವೈದ್ಯರು, ಜೊತೆಗೆ ಅಧ್ಯಾಪಕರು ಕೂಡ. ತಾವು ಇಷ್ಟು ಹೊತ್ತು ಈ ಒಂದು ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ಜೊತೆಗೆ ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ, ನಿಮ್ಮ ವೃತ್ತಿ ಕ್ಷೇತ್ರದ ಅನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, MS ಸ್ಟುಡಿಯೋದ ಕಾರ್ಯಕ್ರಮ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.